ಇವತ್ತು ನಾವು ಬಂಡೀಪುರ ಸಫಾರಿ ಬಂದಿದ್ವಿ. ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಆಕ್ಚುಲಿ ಇದು ನಮ್ದು ತುಂಬಾ ಚೆನ್ನಾಗಿತ್ತು ಸಫಾರಿ. ಮತ್ತೆ ಅಲ್ಲಿ ನಮ್ಮ ಜೊತೆ ಇದ್ದ ಡ್ರೈವರ್ಸು ಗೈಡ್ ಎಲ್ಲ ಎಲ್ಲೆಲ್ಲಿ ಅನಿಮಲ್ ಸೈಟಿಂಗ್ ಇರುತ್ತೆ ಅಲ್ಲಿ ನಮಗೆ ಒಂದಿಷ್ಟು ಸ್ಟಾಪ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಒಂದಿಷ್ಟು ಪ್ರಾಣಿಗಳು ನೋಡಿರ್ಲಿಲ್ಲ. ಇಲ್ಲಿ ಎಲ್ಲ ಆನೆಗಳು ಮತ್ತೆ ಕಾಡಲ್ಲಿ ಆನೆಗಳು ನೋಡೋದು ಒಂದು ಖುಷಿ, ಮತ್ತೆ ಜಿಂಕೆಗಳು ಜಾಸ್ತಿ. ಸೊ ಅದ್ರ ಜೊತೆಗೆ ನಮಗೆ ದೂರದಲ್ಲಿ ಟೈಗರ್ ಸೈಕ್ಲಿಂಗ್ ಆಯಿತು. ನಾನು ಗುಲ್ಬರ್ಗಾದಿಂದ ಬಂದಿದ್ದು. ಸೊ ಬಂದಿದ್ದಕ್ಕೂ ಒಂದು ಖುಷಿ ಆಯಿತು ತುಂಬಾ. ಇವತ್ತು ನಾವು ಬಂಡೀಪುರ ಸಫಾರಿ ಬಂದಿದ್ವಿ. ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಆಕ್ಚುಲಿ ಇದು ನಮ್ದು ಥರ್ಡ್ ಟೈಮ್ ನಾವು ಬಂಡೀಪುರ ಬಂದಿರೋದು. ಬೆಳಿಗ್ಗೆಯಲ್ಲಿ ಬಂದಾಗ ಎಲ್ಲ ಟಿಕೆಟ್ಸ್ ಎಲ್ಲ ತಗೊಂಡು ಸಫಾರಿ ಮುಗಿಸ್ಕೊಂಡು ಬಂದ್ವಿ ಈಗ. ಸೊ ತುಂಬಾ ಚೆನ್ನಾಗಿತ್ತು ಸಫಾರಿ. ಮತ್ತೆ ಅಲ್ಲಿ ನಮ್ಮ ಜೊತೆ ಇದ್ದ ಡ್ರೈವರ್ಸು ಗೈಡ್ ಎಲ್ಲ ಎಲ್ಲೆಲ್ಲಿ ಅನಿಮಲ್ ಸೈಟಿಂಗ್ ಇರುತ್ತೆ ಅಲ್ಲಿ ನಮಗೆ ಒಂದಿಷ್ಟು ಸ್ಟಾಪ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಸೊ ಸ್ಟಾಫ್ ತುಂಬಾ ಸಪೋರ್ಟ್, ತುಂಬಾ ಖುಷಿ ಆಯಿತು. ಒಂದಿಷ್ಟು ಪ್ರಾಣಿಗಳು ನೋಡಿರ್ಲಿಲ್ಲ. ಇಲ್ಲಿ ಎಲ್ಲ ಆನೆಗಳು ಮತ್ತೆ ಕಾಡಲ್ಲಿ ಆನೆಗಳು ನೋಡೋದು ಒಂದು ಖುಷಿ, ಮತ್ತೆ ಜಿಂಕೆಗಳು ಜಾಸ್ತಿ. ಸೊ ಅದ್ರ ಜೊತೆಗೆ ನಮಗೆ ದೂರದಲ್ಲಿ ಟೈಗರ್ ಸೈಕ್ಲಿಂಗ್ ಆಯಿತು. ಬಟ್ ಅದು ಕ್ಯಾಮ್ರಾದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತು. ಸ್ವಲ್ಪ ಬರಿಗಣ್ಣಿಗೆ ಸ್ವಲ್ಪ ಅಷ್ಟಾಗಷ್ಟೇ ಕಾಣಿಸ್ತು. ಬಟ್ ಆದ್ರೂ ಒಂದು ಖುಷಿ ಆಯಿತು. ಇಷ್ಟು ದೂರ ಬಂದಿದ್ದಕ್ಕೂ, ನಾನು ಗುಲ್ಬರ್ಗಾದಿಂದ ಬಂದಿದ್ದು. ಸೊ ಬಂದಿದ್ದಕ್ಕೂ ಒಂದು ಖುಷಿ ಆಯಿತು. ತುಂಬಾ ಒಂದು ನಿರೀಕ್ಷೆ ಇತ್ತು. ಲಾಸ್ಟ್ 2 ಟೈಮ್ಸ್ ಬಂದಾಗ ನನಗೆ ಸೈಕ್ಲಿಂಗ್ ಆಗಿರಲಿಲ್ಲ. ಸೊ ಇದು ಒಂಥರ ತುಂಬಾ ಖುಷಿ ವಿಷಯ ಅಷ್ಟೊಂದು.